Good morning, students. Actually, I think all of you safe in your home. I feel like very good because all are taking vaccination. Uh, ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತಕ್ಕಂತಹ ಸುದ್ದಿಯನ್ನು ಕೇಳಿ ಬಹಳಷ್ಟು ಖುಷಿ ಸಂತೋಷ ಆಗ್ತಾ ಇದೆ. ಮತ್ತು ಈ ಒಂದು ಸುದಿನ ಅಂದರೆ ಈ ಒಂದು ದಿನ ನಾನು ನಿಮಗೆ ಒಂದು very important role, very important character in the play Juliet Caesar written by ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ಒಂದು ರೋಲ್ನ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ದ ರೋಲ್ ಆಫ್ ಮಾಮ್ ಆರ್ ಟ್ರೀಟ್ಮೆಂಟ್ ಆಫ್ ಮಾಮ್ ಇನ್ ಜೂಲಿಯಸ್ ಸೀಸರ್. The mom is one of the main force in the play. It is the underlying power that determines the outcome of the play as it is worked by leading characters. That is the reason it is introduced in the opening scene of the play, and the opening scene are very powerful in Shakespeare's plays. At first, the crowd appears to be a mere collection of individuals, but as we further go into the play, we notice its flicked mindness and its readiness to be shaded by emotional rhetoric and its weakness for hero worship. ಇಲ್ಲಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವೇನು ಗಮನಿಸ್ತಾ ಹೋಗ್ತೀವಿ, ಇದು ಈ ಒಂದು ರೋಲು ತುಂಬ ಅತಿ ಮುಖ್ಯವಾಗಿರ್ತಕ್ಕಂತಹ ರೋಲ್. ಜೂಲಿಯಟ್ ಸೀಸರ್ನಲ್ಲಿ ಜನಸಮೂಹದ ಒಂದು ಚಿಕಿತ್ಸೆ, ಜನಸಮೂಹದ ಒಂದು ಪಾತ್ರ ಅಥವಾ ಜನಸಮೂಹದ ಒಂದು ಚಿಕಿತ್ಸಾ ಪಾತ್ರ ಅಂಥೇಳಿ ನಾವು ಈ ಒಂದು ನಾಟಕದಲ್ಲಿ ಪ್ರಮುಖ ಶಕ್ತಿಗಳಲ್ಲಿ ಜನಸಮೂಹವೂ ಕೂಡ ಒಂದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ಅಥವಾ ಮನವರಿಕೆ ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇದು ಪ್ರಮುಖ ಪಾತ್ರಗಳಿಂದ ಕೆಲಸ ಮಾಡಲ್ಪಟ್ಟಂತೆ ಒಂದು ನಾಟಕದ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಅಷ್ಟೇ ಅಲ್ಲದೆ ಈ ನಾಟಕದ ಆರಂಭಿಕ ದೃಶ್ಯದಲ್ಲಿ ಇದನ್ನು ನಾವು ಪರಿಚಯ ಮಾಡಿಕೊಡ್ಲಾಗ್ತದೆ. ಅದು ಎಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡಲಿಕ್ಕೆ ಅದು ಒಂದು ಕಾರಣವಾಗಿರುತ್ತೆ. ಮತ್ತು ವಿಲಿಯಂ ಶೇಕ್ಸ್ಪಿಯರ್ನ ನಾಟಕದಲ್ಲಿನ ಒಂದು ಆರಂಭಿಕ ದೃಶ್ಯಗಳು ಭಾಳಷ್ಟು ಶಕ್ತಿಯುತವಾಗಿವೆ ಅಂತ ಹೇಳಿ ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಾಗುತ್ತೆ ಮತ್ತು ಹೇಳ್ತೀವಿ ಕೂಡ. ಮತ್ತು ಮೊದಲಿಗೆ ಜನಸಮೂಹವು ಕೂಡ ಕೇವಲ ವ್ಯಕ್ತಿಗಳ ಒಂದು ಸಂಗ್ರಹವಾಗಿ ಕಾಣುತ್ತೆ. ಆದರೆ ಇಲ್ಲಿ ನಾವು ಮತ್ತಷ್ಟು ನಾಟಕಕ್ಕೆ ಹೋಗುವ ಒಂದು ಸಂದರ್ಭ, ಅದರ ಚಂಚಲ ಮನೋಭಾವ ಮತ್ತು ಭಾವನಾತ್ಮಕ ವಾಕ್ಚಾತುರ್ಯ ಮತ್ತು ವೀರ ಆರಾಧನೆಗೆ ಅದರ ದೌರ್ಬಲ್ಯದಿಂದ ದೂರ ಇರಲಿಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅದರ ಸಿದ್ಧತೆಯನ್ನು ಕೂಡ ನಾವು ಗಮನಿಸ್ಕೊಳ್ತೀವಿ. ಜನಸಮೂಹದ ಒಂದು ಪಾತ್ರ ನಾವು ನಾಟಕ ಮತ್ತು ನಾಟಕದ ಮೂಲಕ ಇಲ್ಲಿ ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುತ್ತೆ, ಈ ಒಂದು ಜನಸಮೂಹದ ಒಂದು ನಾಟಕವನ್ನು ನಾವು ಇಲ್ಲಿ ಏನು ನೋಡ್ತಾ ಹೋಗ್ತೀವಿ. ಈ ಒಂದು ಸಂದರ್ಭದಲ್ಲಿ ದ ಮುಂಬ್ ಹ್ಯಾಸ್ ಆನ್ ಅನ್ಡೌಟೆಡ್ ಎಲಿಜಬೆಥನ್ Roman life and manners. The citizens represent in an English mum rather than the plebeians of Roman history. The fickle crowd of Roman plebeians that gather after the assassination of Julius Caesar is influenced by the words of both Brutus and Mark Antony. When the citizens first hear the reason that Brutus profounds for the slaying of Caesar,
that he loves Rome more than he does Caesar, and that he and the others slayed Caesars to save Rome from Rethini and keep them free. They cheer Brutus and tell him to leave rather than sacrifice his life at their demand. In fact, some went to react a state of him, while others suggested that he become a Caesar. Let him a Caesar. Moreover, one citizen even says, Caesar's better part shall be crowded in Brutus. ಮತ್ತು ಇಲ್ಲಿ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಾವು ನೋಡಿದಂತೆ ನಾವು ಗಮನಿಸಿದಂತೆ ಸಾಮಾನ್ಯವಾಗಿ ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಮತ್ತಷ್ಟು ಏನು ಕೆಲವು ನಾಟಕಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಮನೋಭಾವವನ್ನು ನಾವು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಇಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಏನು ಎಲಿಜಬೆತ್ ಒಂದು ಸಂದರ್ಭವನ್ನು ನಾವು ಗಮನಿಸಿದಾಗ ಅಲ್ಲಿ ಸಿಗ್ತಕ್ಕಂತಹ ಕೆಲವು ದೃಶ್ಯಗಳನ್ನ ನಾವು ನೋಡಿದಂತೆ ಇಲ್ಲಿ ಕೆಲವೊಂದು ಶೇಕ್ಸ್ಪಿಯರ್ ಬರೆದಂತಹ ನಾಟಕದಲ್ಲಿ ದೃಶ್ಯಗಳು ಕೆಲವು ದೌರ್ಬಲ್ಯಗಳಿರ್ತವೆ, ಕೆಲವು ಪಾತ್ರಧಾರಿಗಳಿರ್ತವೆ. ಹೀಗೆ ಜನಸಮೂಹ ಒಂದು ನಿಸ್ಸಂದೇಹವಾಗಿ ಎಲಿಜಬೆತ್ನ ಬಣ್ಣವನ್ನು ಹೊಂದಿರುತ್ತವೆ ಮತ್ತು ರೋಮ್ನ ಜೀವನ ಮತ್ತು ನಡತೆಗೆ ಚಿತ್ರವಾಗಿ ಸರಿಯಾದಂತೆ ಈ ಚಿತ್ರಗಳನ್ನು ಚಿತ್ರೀಕರಿಸಲಾಗುತ್ತೆ. ಮತ್ತು ಹೇಳ್ಕೊಳ್ಳಿಕ್ಕೆ ಕೂಡ ಸಾಧ್ಯವಿಲ್ಲ. ರೋಮ್ನ ಇತಿಹಾಸ ಫ್ಲಬ್ಗಳಿಗಿಂತ ನಾಗರಿಕರು ಇಂಗ್ಲಿಷ್ ಸಮೂಹನ ಪ್ರತಿನಿಧಿಸುತ್ತಾರೆ ಅಂತಕ್ಕಂಥದ್ದಾಗುತ್ತೆ. ಮತ್ತು ಜೂಲಿಯಸ್ ಸೀಸರ್ ಹತ್ಯೆಯ ನಂತರ ಸೇರ್ತಕ್ಕಂಥ ಒಂದು ರೋಮ್ ಪ್ಲೆಬಿಯನ್ನರ ಒಂದು ಚಂಚಲ ಗುಂಪು ಬ್ರೂಟಸ್ ಮತ್ತು ಮಾರ್ಕ್ ಆ್ಯಂಟನಿ ಇಬ್ಬರ ಮಾತುಗಳಿಂದ ಪ್ರಭಾವಕ್ಕೆ ಒಳಗಾಗಿರುತ್ತವೆ. ಸೀಸರ್ನನ್ನು ಹತ್ಯೆ ಮಾಡಲಿಕ್ಕೆ ಬ್ರೂಟಸ್ ಮತ್ತು ಅವನು ಸೀಸರ್ಗಿಂತ ರೋಮ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಅಂತಕ್ಕಂಥ ವಿಚಾರ. ಮತ್ತು ಅವನು ಇತರರೊಂದಿಗೆ ರೋಮ್ನನ್ನು ದಬ್ಬಾಳಿಕೆಯಿಂದ ರಕ್ಷಿಸಲು ಮತ್ತು ಅವರನ್ನು ಮುಕ್ತವಾಗಿಡಲಿಕ್ಕೆ ಸೀಸರ್ನನ್ನು ಕೊಂದರು ಅಂತ ನಾಗರಿಕರು ಮೊದಲು ಕೇಳಿದಾಗ ಅವರು ಬ್ರೂಟಸ್ನನ್ನು ಹುರಿತುಂಬಿಸಿ ಅವನಿಗೆ ತಿಳಿಸ್ತಾರೆ. ಅವನ ಬೇಡಿಕೆಯ ಮೇರೆಗೆ ಪ್ರಾಣತ್ಯಾಗವನ್ನು ಕೂಡ ಮಾಡಲಿಕ್ಕೆ ಅವರು ಮಾಡುವ ಬದಲಿಗೆ ಬದುಕಲು ವಾಸ್ತವವಾಗಿ ಕೆಲವರು ಅವನ ಪ್ರತಿಮೆಗಳನ್ನು ನಿರ್ಮಿಸಲಿಕ್ಕೆ ಬಯಸ್ತಾರೆ. ಆದರೆ ಇತರರು ಅವರು ಸೀಸರ್ ಆಗಬೇಕೆಂದು ಸೂಚಿಸ್ತಾರೆ. ಅವನು ಸೀಸರ್ ಆಗಿರಲಿ ಇಲ್ಲದೆ ಒಬ್ಬ ನಾಗರಿಕನೂ ಸಹ ಹೇಳ್ತಾನೆ, ಸೀಸರ್ನ ಉತ್ತಮ ಭಾಗಗಳನ್ನು ಬ್ರೂಟಸ್ನಲ್ಲಿ ಕಿರೀಟಧಾರಣೆ ಮಾಡಲಾಗುತ್ತೆ ಅಂತೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಯಾಕೆ ಈ ಥರ ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಕೆಲ ವ್ಯಕ್ತಿಗಳು ಏನು ಬ್ರೂಟಸ್ ಮತ್ತು ಮಾರ್ಕ್ ಆ್ಯಂಟೋನಿ ಇಬ್ಬರು ಕೂಡ ಮಾತಾಡ್ತಕ್ಕಂತಹ ಕೆಲವು ಮಾತುಗಳು ಇಲ್ಲಿ ನಾಗರಿಕರನ್ನು ಕೆರಳಿಸುತ್ತವೆ. ಹಾಗಾಗಿ ಈ ಥರದ ತೀರ್ಮಾನಗಳು ಬರಲಿಕ್ಕೆ ಸಾಧ್ಯ ಇರಬಹುದು ಏನೋ ಅಂತಕ್ಕಂಥದ್ದು. ಆಯಿತಾ. ಫಾರ್ ಆ್ಯಂಟೋನಿ ಹ್ಯಾಸ್ ರೈಸ್ಡ್ ಸಸ್ಪೆನ್ಷನ್ ಇನ್ ದ ಕ್ರೌಡ್ಸ್ regarding the motive of the conspirators by saying such things as, you all did love him once, not without Caesar. Casca, that cause withholds you then to mourn for him. As he kneels over the body of Caesar, that he tells the crowd has been ಇಲ್ಲಿ ಆ ಒಂದು ಕ್ರೌಡ್ ಅಥವಾ ಆ ಒಂದು ಜನಸಮೂಹವನ್ನು ನಾವು ಗಮನಿಸಿದಂತೆ ಅಥವಾ ನೋಡಿದಂತೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಕ್ರೌಡ್ನ ಏನಿದೆಯಲ್ಲ ಅದನ್ನು ನಾವು ಹೇಗೆ ಬೇರ್ಪಡಿಸಬೇಕು ಅಂತಕ್ಕಂಥದ್ದನ್ನು ಮೊದಲು ಸ್ಯಾಕ್ರಿಫೈಸ್ ತ್ಯಾಗಕ್ಕೆ ಸಿದ್ಧರಾಗಬೇಕು, ಮತ್ತು ಡಿಮಾಂಡ್ ಆಗ್ತದೆ, ಮತ್ತು ಎಲ್ಲವನ್ನು ಕೂಡ ಅರ್ಥಕೊಂಡು ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಧ್ಯವಾದಷ್ಟು ಮಟ್ಟಿಗೆ ನಾವೇನು ಮಾಡಬೇಕು, ವಿ ಆರ್ ಅಲರ್ಟ್ ಟು
Antony states the Romans suggesting that Brutus and the others want their inhabitancy from Caesar. Moreover, Antony says if he were Brutus and Brutus Antony, this Antony would ruffle up you speech and put a tongue in every one of Caesar's that should move the stones of Rome to rise and Mitini. Work Antony force the Roman crowd to riot, and they run to set fires, tear down witches, break winds, and create civil unrest. Most significantly, the civil war that the Roman citizens began causes the separation of powers, with Brutus and Cassius against the triumvirate of Antony, Caesar, Octavius and Lepidus after Brutus and Cassius. ಸಾಮಾನ್ಯವಾಗಿ ನಾವು ಹೀಗೆ ನೋಡಿದಂಥ ಸಂದರ್ಭದಲ್ಲಿ ಫೋರ್ಸಸ್ ಆರ್ ಡಿಫೀಟೆಡ್, ದ ಪ್ರಿವೆನ್ಸ್ ಆರ್ ಡಿವೈಡೆಡ್ ಇಂಟು ಸ್ಪೇರ್ಸ್ ಆಫ್ ಇನ್ಫ್ಲುಯೆನ್ಸಸ್. ಇಲ್ಲಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಏನು ಜನಸಮೂಹವನ್ನು ನಾವು ಬೇರ್ಪಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲಿಜಬೆತ್ ಬಣ್ಣವನ್ನು ಹೊಂದಿದೆ ಅಂತೇಳಿ ನಾವು ಹೇಳ್ತೀವಿ. ಮತ್ತು ರೋಮ್ ಜೀವನ ಮತ್ತು ನಡತೆಯ ಚಿತ್ರವಾಗಿ ಸರಿಯಾದಂತಹದನ್ನು ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಷ್ಟೋ ಸಂದರ್ಭ ನಾವು ನಂತರ ಸೇರ್ತಕ್ಕಂಥ ರೋಮ್ನ ಫ್ಲೆಬಿಯರ್ನನ್ನು ಚಂಚಲ ಗುಂಪು ಮತ್ತು ಬ್ರೂಟಸ್ ಮತ್ತು ಮಾರ್ಕ್ ಆ್ಯಂಟನಿ ಇಬ್ಬರ ಮಾತುಗಳಿಂದ ಪ್ರಭಾವಿತಕ್ಕೆ ಒಳಗಾಗ್ತದೆ. ಸೀಸರ್ನನ್ನು ಕೂಡ ಹತ್ಯೆ ಮಾಡಲಿಕ್ಕೆ ಬ್ರೂಟಸ್ ಪ್ರತಿಪಾದಿಸ್ತಾನೆ. ಕಾರಣ ಇಷ್ಟೇ, ಇಲ್ಲಿ ಬಹಳಷ್ಟು ಸಂದರ್ಭ ನಾವು ದಬ್ಬಾಳಿಕೆಯಿಂದ ರಕ್ಷಣೆಗೆ ಒಳಗಾಗಿದ್ವಿ, ಅವರನ್ನು ಮುಕ್ತರಾಗಿಡಲಿಕ್ಕೆ ಸೀಸರ್ನನ್ನು ಕೊಂದರು ಅಂತೇಳಿ ಹೇಳ್ತಕ್ಕಂಥದ್ದು ಇರ್ಬೋದು. ಅಥವಾ ಆ ಒಂದು ಸಂದರ್ಭದಲ್ಲಿ ನಾವು ಈ ಎಲ್ಲವನ್ನು ನಾವು ನೋಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತು ನಿರ್ಮಿಸಲಿಕ್ಕೆ ಬಯಸ್ತಾನೆ, ಆದರೆ ಇತರರು ಅವರು ಸೀಸರ್ ಆಗಬೇಕು ಅಂತೇಳಿ ಸೂಚಿಸ್ತಾರೆ. ಅವನು ಸೀಸರ್ ಆಗಿರಲಿ ಅಥವಾ ಇಲ್ಲದೇ ಇರಲಿ ಒಬ್ಬ ನಾಗರಿಕ ಕೂಡ ಹೇಳ್ಕೊಳ್ತಾನೆ. ಮತ್ತು ಕೆಲವು ವ್ಯಕ್ತಿಗಳಿಗೆ ಒಂದು ವಾಕ್ಚಾತುರ್ಯ ಅಂತಕ್ಕಂಥದ್ದು ಭಾಳಷ್ಟು ಚೆನ್ನಾಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಆಂಟಿನಿ ಈ ರೀತಿಯ ವಿಷಯಗಳನ್ನು ಹೇಳುವ ಮೂಲಕ ಪಿತೂರಿಗಾರರ ಉದ್ದೇಶದ ಬಗ್ಗೆ ಅಥವಾ ಜನಸಮೂಹದಲ್ಲಿ ಅನುಮಾನವನ್ನು ಹುಟ್ಟಿ ಹಾಕಿದ್ದಾನೆ. ನೀವೆಲ್ಲರೂ ಅವನನ್ನು ಒಮ್ಮೆ ಪ್ರೀತಿಸಿದ್ರಿ, ಕಾರಣವಿಲ್ಲದೆ ಅವನಿಗೆ ದುಃಖಿಸಲಿಕ್ಕೆ ಯಾವ ಕಾರಣವೂ ಕೂಡ ಇಲ್ಲ. ನಿಮ್ಮನ್ನು ತಡೆ ಹಿಡಿತದೆ. ಅವನು ಸೀಸರ್ನ ದೇಹದ ಮೇಲೆ ಮಂಡಿಯೂರಿ ಗುಂಪನ್ನು ದೇಶದ್ರೋಹಗಳಿಂದ ವಿರೂಪಗೊಳಿಸಿದ್ದಾನೆ ಅಂತೇಳಿ ಹೇಳುವ ಒಂದು ಸಂದರ್ಭ. ಆ್ಯಂಟನಿ ಸೀಸರ್ ಅನೇಕ ಮತ್ತು ಕ್ರೂರ ಗಾಯಗಳಿಗೆ ಪ್ರೇಕ್ಷಕರನ್ನು ಇಲ್ಲಿ ಒತ್ತಾಯ ಮಾಡ್ತಾನೆ, ಅನುಮತಿ ನೀಡುವಂತೆ ಬಯಸ್ತಾನೆ ಮತ್ತು ಸೂಚಿಸ್ತಾನೆ ಕೂಡ. ಮೇಲಾಗಿ ಆಂಟನಿ ಅವರು ಬ್ರೂಟಸ್ ಆಂಟನಿ ಆಗಿದ್ದರೆ, ಈ ಆಂಟನಿ ನಿಮ್ಮ ಆತ್ಮಗಳನ್ನು ಕೆಡವಲು ಮತ್ತು ನಾಲಿಗೆ ಹಾಕುವ ಸೀಸರ್ನ ಪ್ರತಿಯೊಂದು ಗಾಯದಲ್ಲೂ ಕೂಡ ರೋಮ್ನ ಕಲ್ಲುಗಳು ಏರ್ಲು ಮತ್ತು ದಂಗೆ ಮಾರ್ಕ್ ಆ್ಯಂಟೋನಿ ರೋಮ್ ಜನಸಮೂಹವನ್ನು ಗಲಭೆಗೆ ದೂಡ್ತಾನೆ. ಅಲ್ಲಿ ಮತ್ತು ಅವರು ಬೆಂಕಿ ಹತ್ತಲಿಕ್ಕೆ ಕೂಡ ಅಥವಾ ಬೇಂಚುಗಳನ್ನು ಕಿತ್ತು ಹಾಕಲಿಕ್ಕೆ ಕೂಡ ಅಥವಾ ಕಿಟಕಿಗಳನ್ನು ಹೊಡಿಲಿಕ್ಕೆ ಕೂಡ ಮತ್ತು ನಾಗರಿಕ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೂಡ ಓಡಾಡ್ತಾರೆ. ಇಲ್ಲಿ ಹೆಚ್ಚು ಗಮನಾರ್ಹವಾಗಿ ರೋಮ್ ನಾಗರಿಕರು ಪ್ರಾರಂಭಿಸ್ತಕ್ಕಂತಹ ಅಂತರ್ಯುದ್ಧ ಕೂಡ ಬ್ರೂಟಸ್ನೊಂದಿಗೆ ಅಧಿಕಾರವನ್ನು ಬೇರ್ಪಡಿಸಲಿಕ್ಕೆ ಕಾರಣವಾಗ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ಆ್ಯಂಟೋನಿ ಅಂತಕ್ಕಂಥದ್ದು ಕೂಡ ಅಥವಾ ಆ್ಯಂಟೋನಿ ಕೂಡ ಇಲ್ಲಿ ಸಾಮಾನ್ಯವಾಗಿ ಏನು ನಮ್ಮಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ರೋಮನ್ ನಾಗರಿಕರನ್ನು ಪ್ರಾರಂಭಿಸ್ತಕ್ಕಂಥ ಒಂದು ಅಂತರ್ಯುದ್ಧವನ್ನು ಬ್ರೂಟಸ್ನೊಂದಿಗೆ
ಮತ್ತು ಅಧಿಕಾರವನ್ನು ಬೇರ್ಪಡಿಸಲಿಕ್ಕೆ ಕಾರಣವಾಗ್ತದೆ. ಆ್ಯಂಟನಿ ಸೀಸರ್, ಆಕ್ಟಿವಿಯಸ್ ಮತ್ತು ಲೆಪಿಡಸ್ನ ವೈರೇಟ್ನ ವಿರುದ್ಧ ಕ್ಯಾಸಿಯಸ್, ಬ್ರೂಟಸ್ ಮತ್ತು ಕ್ಯಾಸಿಯಸ್ ಪಡೆಗಳನ್ನು ಸೋಲಿಸಿದ ನಂತರ ಕೆಲವೊಂದು ಪ್ರಾಂತ್ಯಗಳನ್ನು ಪ್ರಭಾವದ ಕ್ಷೇತ್ರಗಳಾಗಿ ವಿಂಗಡಿಸಲಾಗ್ತದೆ ಅಂಥೇಳಿ ಇಲ್ಲಿ ಹೇಳಲಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲೂ ಅಷ್ಟೇ ಸಾಮಾನ್ಯವಾಗಿ ರೋಮ್ನಲ್ಲಿ ನಡೆದಂಥ ಒಂದು ಯುದ್ಧ ಅಥವಾ ಒಂದು ನಾಟಕದಲ್ಲಿ ಇಲ್ಲಿ ಸಾಮಾನ್ಯವಾಗಿ ನಡೆದಂಥ ಕೆಲವು ಹೋರಾಟಗಳು, ಕೆಲವೊಂದು ಪಿತೂರಿಗಾರರು ಮಾಡಿದಂಥ ಕೆಲವು ಪಿತೂರಿಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ವಿವಿಧ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಸಾಧ್ಯವಷ್ಟು ಮಟ್ಟಿಗೆ ಈ ಒಂದು ದೃಶ್ಯದ ಕೆಲವೊಂದು ಕನ್ನಡ ಅನುವಾದವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗಾಗಿ ನಮ್ಮೆಲ್ಲ ಕನ್ನಡದ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಆಯಿತಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.